ಕಳೆದ 65 ವರ್ಷಗಳಿಂದ ನಿರಾಶ್ರಿತರಾಗಿ ಭಾರತದಲ್ಲಿ ವಾಸಿಸುತ್ತಿರುವ ಟಿಬೆಟಿಯನ್ನರಿಗೆ ಆತಂಕ ಶುರುವಾಗಿದೆಯಾ? ಹೌದು, ಅಂಥದೊಂದು ಚರ್ಚೆ ಟಿಬೆಟಿಯನ್ ಸಮುದಾಯದಲ್ಲಿ ನಡೆದಿದೆ. ಕಳೆದ ಕೆಲ ವರ್ಷಗಳಿಂದ ಚೀನಾ ದೇಶದ ಜೊತೆಗೆ ತನ್ನ ರಾಜತಾಂತ್ರಿಕ ಸಂಬಂಧವನ್ನು ಸುಧಾರಿಸಿಕೊಳ್ಳಲು ಪ್ರಯತ್ನ ನಡೆಸಿದೆ. ಈ ಬೆಳವಣಿಗೆ ಸಹಜವಾಗಿಯೇ ಟಿಬೆಟಿಯನ್ನರು ವಾಸ ಮಾಡುತ್ತಿರುವ ಟಿಬೆಟಿಯನ್ ಸೆಟಲ್ಮೆಂಟ್ನಲ್ಲಿ ಚರ್ಚೆಗೆ ಕಾರಣವಾಗಿದೆ. ಒಂದೊಮ್ಮೆ ಭಾರತ ಹಾಗೂ ಚೀನಾ ದೇಶಗಳ ಮಧ್ಯೆ ಸೌಹಾರ್ದ ವಾತಾವರಣ ಉಂಟಾದಲ್ಲಿ ಟಿಬೆಟ್ ತೊರೆದು ಬಂದಿರುವ ದಲೈ ಲಾಮಾ ಸೇರಿದಂತೆ ಟಿಬೆಟಿಯನ್ ನಿರಾಶ್ರಿತರ ಭವಿಷ್ಯ ಏನಾಗಬಹುದು ಎಂಬುದು ಕೂಡ ಮಹತ್ವ ಪಡೆದುಕೊಂಡಿದೆ. ಟಿಬೆಟ್ ಧರ್ಮಗುರು 14ನೇ ದಲೈ ಲಾಮಾ ಮೊಣಕಾಲು ಬದಲಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ಈಗ ಮೈಸೂರಿನಿಂದ 80 ಕಿಲೋಮೀಟರ್ ದೂರದಲ್ಲಿರುವ ಬೈಲಕುಪ್ಪೆ ಟಿಬೆಟಿಯನ್ ಸೆಟಲ್ಮೆಂಟ್ನಲ್ಲಿ ವಿಶ್ರಾಂತಿ ಪಡೆದಿದ್ದಾರೆ. ಹೀಗಾಗಿ ಭಾರತ ಚೀನಾ ರಾಜತಾಂತ್ರಿಕ ಸಂಬಂಧಗಳ ಕುರಿತು ಟಿಬೆಟಿಯನ್ನರ ಮನಸ್ಸಿನಲ್ಲೇನಿದೆ ಎಂದು ದ ಫೆಡರಲ್ ಕರ್ನಾಟಕ ಪ್ರಶ್ನೆ ಮಾಡಿದಾಗ ಬೈಲಕುಪ್ಪೆ ಟಿಬೆಟಿಯನ್ ಸೆಟಲ್ಮೆಂಟ್ನ ಪಿಆರ್ಒ ದೋಡುಕ್ ದೋರ್ಜಿ ಯಾವುದೇ ಆತಂಕವಿಲ್ಲ ಎಂದರು. ಚೀನಾದ ಜನರೊಂದಿಗೆ ನಮಗೇನು ಸಮಸ್ಯೆ ಇಲ್ಲ, ನಮಗೆ ಸಮಸ್ಯೆ ಇರುವುದು ಚೀನಾದ ಕಮ್ಯುನಿಸ್ಟ್ ಪಾರ್ಟಿಯ ಸದಸ್ಯರೊಂದಿಗೆ ಎಂದು ದೋರ್ಜಿ ಹೇಳಿದ್ದಾರೆ. ಚೀನಾ ಬಗ್ಗೆ ಏನು ಹೇಳಬೇಕಂದ್ರೆ ನಮ್ಮ ಈ ಚೀನಾ ಪೀಪಲ್ಗೆ ಏನು ಅಷ್ಟೇ ನಮ್ಮ ಸಿಟ್ಟು ಇಲ್ಲ. ನಮ್ಮ ಸಿಟ್ಟು ಯಾರಿಗೆ ಇದ್ದೀರಾ ಅಂದರೆ ಇವರು ಕಮ್ಯುನಿಸ್ಟ್ ಪಾರ್ಟಿ ಮೆಂಬರ್ ಆಫ್ ದ ಕಮ್ಯುನಿಸ್ಟ್ ಪಾರ್ಟಿ. ಅವ್ರಿಗೆ ನಮಗೆ ಸ್ವಲ್ಪ ಇದು ಇದೆ ಅಷ್ಟೇ. ಈಗ ನೀವು ಟಿಬೆಟ್ಗೆ ಹೋಗೋದಕ್ಕಾಗ್ತದೆಯಾ? ಹೋಗಿ ಬಂದಿದ್ದೀರಾ ನೀವು ಯಾವಾಗ? ಈಗ ಟಿಬೆಟ್ಗೆ ಹೋಗೋದು ನಮಗೆ ಕಷ್ಟ ಇದೆ. ಯಾಕೆಂದರೆ ಈಗ ಇಂಡಿಯನ್ ಗೌರ್ಮೆಂಟಿಂದ ನಮಗೆ ಇದು ಕೊಟ್ಟಿದ್ದಾರೆ, ಟ್ರಾವೆಲ್ ಡಾಕ್ಯುಮೆಂಟ್ IC ಅಂತ ಐಡೆಂಟಿಟಿ ಸರ್ಟಿಫಿಕೇಟ್. ಈ ಮೇಲೆ ಯಾಕೆಂದರೆ ಇದು ಚೀನಾಗಳು ನಮಗೆ ವೀಸಾ ಕೊಡೋಕ್ಕಿಲ್ಲ. ಜೊತೆಗೆ ಭಾರತ ಎಂದು ನಮ್ಮ ಕೈ ಬಿಡುವುದಿಲ್ಲ ಎಂಬ ವಿಶ್ವಾಸದಲ್ಲಿದ್ದಾರೆ ಟಿಬೆಟಿಯನ್ ನಿರಾಶ್ರಿತರು. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ದ ಫೆಡರಲ್ ಕರ್ನಾಟಕದ ಜೊತೆ ಅಭಿಪ್ರಾಯ ಹಂಚಿಕೊಂಡರು. ದಿವಂಗತ ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಕಾಲದಿಂದಲೂ ಟಿಬೆಟ್ ಚೀನಾದ ಭಾಗವೆಂದು ಭಾರತ ಒಪ್ಪಿಕೊಂಡಿದೆ. ಹೀಗಾಗಿ ಟಿಬೆಟ್ ವಿಚಾರದಲ್ಲಿ ಚೀನಾ ಹಾಗೂ ಭಾರತದ ಮಧ್ಯೆ ಗೊಂದಲವಿಲ್ಲ. ಆದರೆ ಭಾರತದಲ್ಲಿರುವ ಟಿಬೆಟಿಯನ್ನರನ್ನು ಚೀನಾ ಭಯೋತ್ಪಾದಕರಂತೆ ನೋಡುತ್ತಿದೆ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.